ಪಾಪ ಗಾಂಧೀಜಿ ಹೇಳ್ತಿದ್ರಂತ ಸತ್ಯಮೇವ ಜಯತೆ ಅಂತೇಳಿ. ಈಗಿನ ಕಾಲದಾಗ ಏನಾರು ಗಾಂಧೀಜಿ ಇದ್ದಿದ್ರಂದ್ರೆ ನಮ್ಮ ತಾಯಣೆಗ್ಲು ಅವ್ರ ಮಹಾತ್ಮ ಹಾಕಂತೂ ಬಿಡ್ತಿದ್ದಿಲ್ಲ. ಮದರ್ ತೆರೇಸಾ ನಮ್ಮ ದೇಶದೊಳಗೆ 2 ತಿಂಗಳ ಮೇಲೆ ಇರ್ತಿದ್ದೇ ಇಲ್ಲ. ಇನ್ನೇನು ಸ್ವಾತಂತ್ರ್ಯ ದಿನಾಚರಣೆನೂ ಬಂತು. ನಮಗೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆತು. ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗಿ ಫ್ಲಾಗ್ ಹಾಸ್ಟ್ ಮಾಡಿರಿ, ದೊಡ್ಡರ ಗುಡ್ಡದ ಮೇಲೆ ಹೋಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸ್ಟೇಟಸ್ ಹಾಕ್ರಿ, ಸಂಜೆಗೆ ಹೋಗಿ ಒಂದು ಪಿಕ್ಚರ್ ನೋಡ್ರಿ, ಮನೆಗೆ ಹೋಗಿ ಹಾಲು ಕುಡ್ದು ಬೆಚ್ಚಿಗೆ ಮಲ್ಕೊಳ್ರಿ, ಅಲ್ಲಿಗೆ ನಿಮ್ಮ ಕೆಲಸ ಮುಗೀತು. ನಿಮ್ಮ ಸಮಾಜದೊಳಗೆ ಏನಾದರೂ ತಲೆ ಕೆಡಿಸ್ಕೊಬೇಡ್ರಿ. ದೇಶದ ವಿರುದ್ಧ ಯಾರಾದರೂ ಘೋಷಣೆ ಹಾಕಿದ್ರು ತಲೆ ಕೆಡಿಸ್ಕೊಬೇಡ್ರಿ. ಬೇರೆ ದೇಶದವ್ರ ಮೇಲೆ ಬಾಂಬ್ ಹಾಕಿದ್ರು ತಲೆ ಕೆಡಿಸ್ಕೊಬೇಡ್ರಿ. ಯಾಕೆ ಹೇಳ್ರಿ? ನಮಗಂತೂ ಸ್ವಾತಂತ್ರ್ಯ ಸಿಕ್ಕೈತಿ, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಒಬ್ಬ ತಾಯಿ ಅವ್ರ ಮಕ್ಕಳಿಗೆ ಕೈ ಹಿಡಿದು ಅಕ್ಷರ ಬರೆಸ್ತಾರಂತ. ಯಾಕೆ ಹೇಳ್ರಿ? ಬೇರೆಯವ್ರ ಮಕ್ಕಳಿಗೂ ನೆರವಾಗಲಿ ಅಂತೇಳಿ. ಬಟ್ ಇವತ್ತಿನ ಎಜುಕೇಷನ್ ಹೆಂಗೈತೆ ಹೇಳ್ರಿ? ನೀವು ಕಲ್ತಿದ್ದ ತಕ್ಕಂಗೆ ಉದ್ಯೋಗ ಸಿಗತ್ತಿಲ್ಲ, ಮತ್ತು ನೀವು ನಿಮ್ಮ ಹಕ್ಕುಗಳಿಗೋಸ್ಕರ ಹೋರಾಡೋದಾಗೈತಿ. ಇವತ್ತಿನ TV ಚಾನಲ್ ಅಂತೂ ನಾವೇನು ಹೇಳೋದು ಬೇಡ್ರಿ. TRP ದರ್ಶನ್ ಎಷ್ಟೊತ್ತಿಗೆ ಕುಂತ, ದರ್ಶನ್ ಊಟ ಮಾಡ್ಯಾನೋ ಇಲ್ಲ ನಾಷ್ಟ ಮಾಡ್ಯಾನೋ ಇಲ್ಲ ಮಲ್ಕೊಂಡನೋ ಎದ್ದಾನೋ, ಇದನ್ನ 50 ಸಲ ತೋರಿಸ್ರಿ. ಇಲ್ಲ MLAಗಳ ಬಗ್ಗೆ ತೋರಿಸ್ರಿ, ಯಾವ ಪಕ್ಷದವ್ರು ಆಪ್ರೇಷನ್ ಮಾಡಾಕತ್ತಾರ, ಯಾವ MLAಗಳು ರೆಸಾರ್ಟ್ ಒಳಗದಾರ, ಇಂಥ ಬಿಟ್ಟು ದೇಶದ ಮಕ್ಕಳಿಗೆ ಯೂಸ್ ಆಗುವಂಥ ಏನಾರು ತೋರಿಸ್ರಿ. ಡೈಲಿ ಒಂದೊಂದು ದೊಡ್ಡ ಮಹನೀಯರ ಬಗ್ಗೆ ವಿಡಿಯೋ ಹಾಕಿ ತೋರಿಸ್ರಿ, ಅವ್ರ ಲೈಫ್ ಹಿಸ್ಟ್ರಿ ಬಗ್ಗೆ ತೋರಿಸ್ರಿ. ಸುಭಾಷ್ ಚಂದ್ರ ಬೋಸ್, APJ ಅಬ್ದುಲ್ ಕಲಾಂ ಇಂಥ ಮಹನೀಯರ ಬಗ್ಗೆ ಒಂದು ವಿಡಿಯೋ ಹಾಕಿ ತೋರಿಸ್ರಿ. ದಯವಿಟ್ಟು ನಿಮ್ಮ ಸಮಾಜದೊಳಗೆ ನಡೀತಿರುವಂಥ ಘಟನೆ ಬಗ್ಗೆ ಕಾಳಜಿ ತೋರಿಸ್ರಿ. ಸಮಾಜವನ್ನು ಸುಧಾರಣೆ ಮಾಡಕ್ಕೆ ನೋಡ್ರಿ. ಇಲ್ಲ ಅಂದ್ರೆ ಬ್ರಿಟಿಷರು ಹೇಳ್ದಂಗೆ ದೀಸ್ ಇಂಡಿಯನ್ಸ್ ಆರ್ ನಾಟ್ ಫಿಟ್ ಟು ರೂಲ್, ದೀಸ್ ಇಂಡಿಯನ್ಸ್ ಆರ್ ಫಿಟ್ ಟು ಬಿ ರೂಲ್ಡ್. ಬ್ರಿಟಿಷರು ಹೇಳ್ದಂಗೆ ಇದು ನಿಜವಾಗುತ್ತಾ? ಬ್ರಿಟಿಷರು ನಮ್ಮನ್ನು 300 ವರ್ಷ ಆಳ್ಯಾರ. ಬಟ್ ನಮ್ಮ ಸಮಾಜದೊಳಗೆ ಈಗ ನಾವು ನಮ್ಮ ಹಕ್ಕುಗಳಿಗೋಸ್ಕರ ಇನ್ನೂ ಹೋರಾಡ್ತಾನೆ ಇದ್ವಿ, ಯಾವುದೂ ಸರಿಯಾಗಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ನಮ್ಮ ದೇಶದ ಬಾವುಟದೊಳಗಿರುವ ಅಶೋಕ ಚಕ್ರದೊಳಗೆ ಎಷ್ಟು ಗೆರೆ ಅದ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಆ ಥರ ಅಂತೂ ಆಗಬಾರ್ದು. ಯಾಕಂದ್ರೆ ನಮ್ಮ ದೇಶದ ಧ್ವಜ ಆಗಿರ್ಬೋದು, ರಾಷ್ಟ್ರಗೀತೆ ಆಗಿರ್ಬೋದು, ಯಾರು ಗೊತ್ತಿಲ್ಲ ಅನ್ಬಾರ್ದು. ಗೊತ್ತಿಲ್ಲ ಅಂತ ಹೇಳಿದ್ರಂದ್ರೆ ಅವ್ರು ನಮ್ಮ ದೇಶದೊಳಗೆ ಇರೋಕೆ ಯೋಗ್ಯತೆ ಇಲ್ಲ. ಅವ್ರಿಗೆ ಯೋಗ್ಯತೆ ಇರ್ಬೇಕಂದ್ರೆ, ಆ ಯೋಗ್ಯತೆ ಬರ್ಬೇಕಂದ್ರೆ ಅವ್ರನ್ನ ಎಲ್ಲಿ ಇಡ್ಬೇಕು ಹೇಳ್ರಿ? ನಮ್ಮ ಇಂಡಿಯನ್ ಬಾರ್ಡರ್ ಒಳಗೆ ಹಾಕ್ಬೇಕ್ರಿ ಅವ್ರನ್ನೊಂದು ವಾರ, ಅಂದ್ರೆ ಎಲ್ಲ ನೆನಪಾಗುತ್ತೆ ಅವರಿಗೆ. ಜೈ ಹಿಂದ್, ಜೈ ಭಾರತ ಮಾತೆ.